ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ಎಷ್ಟಾಗುತ್ತೆ ಅಷ್ಟು ರೆಸ್ಪಾಂಡ್ ಕೂಡ ಮಾಡ್ತೀನಿ, ನಿಮಗೂ ಗೊತ್ತು ಅದು. ಸೊ ಇವತ್ತಿಂದು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಾನೆ ಹೇಳ್ಬೋದು. ಯಾರಿಗೆ ಸೀಕ್ರೆಟ್ ಆಗಿ ಒಂದ್ಸತಿ ಏನಾಗುತ್ತೆ, ಕ್ರಶ್ ಆಗುತ್ತೆ, ಸೀಕ್ರೆಟ್ ಆಗಿ ನಿನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ, ಬಟ್ ಅದನ್ನ ಹೇಳ್ಕೊಳಲ್ಲ. ಸೊ ಈ ತರ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ದಾರೆ. ಡೆಫಿನೆಟ್ಲಿ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ನೀವು ಅಂದ್ರೆ ಡೆಫಿನೆಟ್ಲಿ ದೇರ್ ಈಸ್ ಸಮ್ ಒನ್ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ, ಬಟ್ ಅದನ್ನ ಹೇಳ್ಕೊಂತ ಇಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ರಿವೀಲ್ ಮಾಡೋಣ ಯಾರು ಈ ಪರ್ಸನ್ ಅಂತ, ಈ ಪರ್ಸನ್ದು ಪರ್ಸನಾಲಿಟಿ ಹೆಂಗಿರುತ್ತೆ, ಅವರು ಯಾವ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಯಾವ ತರ ನೇಚರ್ ಇರುತ್ತೆ, ಅವ್ರದ್ದು ಪರ್ಸನಾಲಿಟಿ ಹೆಂಗಿರುತ್ತೆ. ಸೊ ಮುಂಚೆನೆ ಹೇಳ್ದಂಗೆ ಸೊ ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ರಿವೀಲ್ ಮಾಡೋಣ. ಆಲ್ ರೈಟ್, ಟ್ಯಾರೋ ಕಾರ್ಡ್ಸ್ ಯೂಸ್ ಮಾಡ್ತಾ ಇದೀನಿ ಅಂಡ್ ಸಮ್ ಮೋರ್ ಕಾರ್ಡ್ಸ್ ಯೂಸ್ ಮಾಡ್ತಾ ಇದೀನಿ. ದಿಸ್ ಈಸ್ ಪರ್ಸನಾಲಿಟಿ ಬಗ್ಗೆ ಹೇಳುತ್ತೆ ಈ ಒಂದು ಕಾರ್ಡ್ಸ್. ವೆರಿ ವೆರಿ ಬ್ಯೂಟಿಫುಲ್ ಕಾರ್ಡ್ಸ್ ಅಂತಾನೆ ಹೇಳ್ಬೋದು. ಇದು ನಾನು ರೀಸೆಂಟ್ ವಿಡಿಯೋಸ್ ಅಲ್ಲಿ ನಾನು ತೋರಿಸಿರ್ಲಿಲ್ಲ. ಲುಕ್ ಎಟ್ ದಿಸ್ ಪಿಕ್ಚರ್ಸ್ ಅಲ್ಲೇ ಇಟ್ಸ್ ವೆರಿ ಅಮೇಝಿಂಗ್. ಸೊ ಈ ಒಂದು ಕಾರ್ಡ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ, ಕ್ಯಾಟ್ ಕಾರ್ಡ್ ಅಂತಾನೆ ಹೇಳ್ಬೋದು. ಅಂಡ್ ದಿಸ್ ಇಸ್ ಮೋನಾಲಜಿ, ತುಂಬಾ ಜನ ಗೊತ್ತಿರುತ್ತೆ. ಸೊ ಇಷ್ಟು ಮೆಸೇಜಸ್ ನಾವು ಎಲ್ಲದನ್ನು ಪುಲ್ ಮಾಡ್ಬಿಟ್ಟು ನಿಮಗೆ ಕ್ಲಾರಿಟಿ ಕೊಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಗೈಸ್ ಲೆಟ್ಸ್ ಸಿ. ಫಸ್ಟ್ ಇಸ್ ಫಸ್ಟ್, ದ ಥಿಂಗ್ ಈಸ್, ನೀವು ಕರೆಂಟ್ಲಿ ಯಾವ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ, ಲೈಕ್ ಮೆಂಟಲಿ ನೀವು ಒಂದು ರಿಲೇಶನ್ಶಿಪ್ಗೆ ಎಂಟರ್ ಆಗೋದಕ್ಕೆ ರೆಡಿ ಆಗಿದ್ದೀರಾ, ಎಮೋಷ್ನಲಿ ನೀವು ಒಂದು ರಿಲೇಶನ್ಶಿಪ್ಗೆ ಪ್ರಿಪೇರ್ಡ್ ಆಗಿದ್ದೀರಾ, ನಿಮ್ಮ ಒಂದು ಮೆಂಟಲ್ ಸ್ಟೇಟ್ ಹೆಂಗಿದೆ, ಎಸ್ಪೆಷಲಿ ಲವ್ ಅಂಡ್ ರಿಲೇಶನ್ಶಿಪ್ ಅಂತ ಬಂದಾಗ ನಿಮ್ಮ ಒಂದು ಮೆಂಟಲ್ ಸ್ಟೇಟ್ ಹೆಂಗಿದೆ ಅಂತ ಫಸ್ಟ್ ಅದಕ್ಕೆ ನಾವು ಕ್ಲಾರಿಟಿ ಕೊಡೋಣ. ಓಕೆ, ಸೊ ಲೆಟ್ಸ್ ಸಿ ಗೈಸ್. ಓಕೆ, ಯು ಗಾಟ್ magician in reverse. ಸೊ ಮಜಿಷಿಯನ್ ಅಪ್ರೈಟ್ ಅಲ್ಲಿ ಬಂದಿದೆ. ನಾನು ಹೆಂಗ್ ಹೇಳ್ತಾ ಇದ್ದೆ ಅಂದ್ರೆ, ಲೈಕ್ ನಿಮಗೆ ತುಂಬಾನೇ ಕಾನ್ಫಿಡೆನ್ಸ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ. ನಿಮಗೆ ನಿಮ್ಮ ಒಂದು ಮೆಂಟಲ್ ಸ್ಟೇಟ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂಡ್ ನೀವು ಫುಲ್ಲಿ ಪ್ರಿಪೇರ್ಡ್ ಆಗಿದ್ದೀರಾ ಒಂದು ರಿಲೇಶನ್ಶಿಪ್ಗೆ. ಸೊ ಈ ತರ ಎಲ್ಲ ನೀವು ಯೋಚನೆ ಮಾಡ್ತಾ ಇದ್ರಿ ಅಂತ ನಾನು ಹೇಳ್ತಾ ಇದ್ದೆ, ಬಟ್ ನಿಮಗಿದು ಬಂದಿರೋದು ರಿವರ್ಸ್ಡ್ ಆಗಿ. ಓಕೆ, ಸೊ ರಿವರ್ಸಲ್ ಆಗಿ ಬಂದಾಗ ಮೇನ್ ಆಗಿ ಏನ್ ಹೇಳ್ತಾ ಇದೆ ಅಂದ್ರೆ, ನಿಮಗೆ ಆ ಡಿಸೈರ್ಸ್ ಇದೆ ಹಾರ್ಟ್ ಅಲ್ಲಿ, ಲೈಕ್ ನನಗೆ ಒಂದು ಮ್ಯಾಜಿಕಲ್ ತರ ರಿಲೇಶನ್ಶಿಪ್ ಬೇಕು, ನನ್ನ ಪಾರ್ಟ್ನರ್ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಲೈಫಲ್ಲೂ ಕೂಡ ಒಂದು ಲವ್ ಸ್ಟೋರಿ ಬೇಕು, ಈ ತರ ಎಲ್ಲ ಡಿಸೈರ್ಸ್ ಇದೆ, ಮನ್ಸಲ್ಲಿ ಆಸೆಗಳಿದೆ. ಓಕೆ, ಓಕೆ, ಸೊ ಬಟ್ ದ ಥಿಂಗ್ ಈಸ್, ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಮೇ ಬಿ ನಿಮ್ಮ ಒಂದು ಪಾಸ್ಟ್ ರಿಲೇಶನ್ಶಿಪ್ ಟ್ರಾಮಾದಲ್ಲೇ ಇದ್ದೀರಾ ನೀವು, ಅಥವಾ ಪಾಸ್ಟ್ ಅಲ್ಲಿ ಆದ ಒಂದಷ್ಟು ಕಹಿ ಘಟನೆಗಳು ಮತ್ತೆ ಆಗ್ಬೋದು ಲೈಫಲ್ಲಿ, ಅಥವಾ ಈ ತರ ಒಂಥರ ಯೋಚನೆ ಮಾಡ್ತಾ ಇದ್ದೀರಾ, ಈಗಿನ ಜನರೇಷನ್ ಅಲ್ಲಿ ಲವ್ ಆಗಲ್ಲ, ಅದೆಲ್ಲ ಹಳೆ ಕಾಲಕ್ಕೆನೆ ಹೋಯ್ತು, ಏನೋ ರಾಜ್ಕುಮಾರ ಅಥವಾ ರಾಜ್ಕುಮಾರಿ ಬಂದು ಕರ್ಕೊಂಡು ಹೋಗ್ತಾಳೆ ಅನ್ನೋದು, ಈಗಿನ ಜನರೇಷನ್ ಎಲ್ಲ ಆ ತರದೆಲ್ಲ ಆಗಲ್ಲ. ಸೊ ಈ ತರ ಎಲ್ಲ ಒಂದಷ್ಟು ಯೋಚನೆಗಳು ನಿಮ್ಮ ತಲೆಯಲ್ಲಿ ಬಂದಿದೆ. ಸೊ ಆಸೆಗಳೆಲ್ಲ ಇದೆ, ಬಟ್ ಅದನ್ನ ಮುಚ್ಚಿಡ್ತಾ ಇದ್ದೀರಾ, ಒನ್ ಥಿಂಗ್. ಅಂಡ್ ಒನ್ ಮೋರ್ ಥಿಂಗ್ ಈಸ್, ನಿಮಗ್ ಗೊತ್ತು ಯಾವ ತರ ಪಡ್ಕೋಬೇಕು ಅಂತ. ತುಂಬಾ ಜನ ನಿಮಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ, ಬಿಕಾಸ್ ಮೆಜಿಷಿಯನ್ ಬಂತು ಅಂದ್ರೆ ದಿಸ್ ಇಸ್ ದ ಮ್ಯಾನಿಫೆಸ್ಟೇಷನ್ ಕಾರ್ಡ್. ಅದಕ್ಕೆ ನಾನು ಮೆಜಿಷಿಯನ್ ಟ್ಯಾಟೂ ಕೂಡ ಹಾಕಿಸ್ಕೊಂಡಿರೋದು, ಬಿಕಾಸ್ ವೆರಿ ಇಂಟೆನ್ಸ್ ಎನರ್ಜಿ ಕಾರ್ಡ್ ಇದು, ಟು ಬಿ ಆನೆಸ್ಟ್, ಲೈಕ್ ಹೋಲ್ ಟ್ಯಾರೋ ಕಾರ್ಡ್ ಇದರಲ್ಲಿ. ಬಿಕಾಸ್ ಮೆಜಿಷಿಯನ್ ಅಂದ್ರೆ ಇಟ್ ಟಾಕ್ಸ್ ಅಬೌಟ್ ಮ್ಯಾನಿಫೆಸ್ಟೇಷನ್. ಅಂದ್ರೆ ಈ ಒಂದು ಪರ್ಸನ್ ಹೆಂಗೆ ಅಂತಾನೆ, ಯೂಶಲಿ ಮೆಜಿಷಿಯನ್ಸ್ ಹೆಂಗೆ ತುಂಬಾ ರಿಚ್ ಆಗಿರಲ್ಲ, ತುಂಬಾ ದುಡ್ಡು ಮಾಡ್ಕೊಂಡು ಅವ್ರು ಬದುಕ್ತಾ ಇರಲ್ಲ, ಅವರ ಒಂದು ಸ್ಮಾರ್ಟ್ನೆಸ್ ನ ಯೂಸ್ ಮಾಡ್ಕೊಂಡು, ಅವರ ಒಂದು ಟ್ರಿಕ್, ಯುನೋ
ಮೆಜಿಷಿಯನ್, ಮ್ಯಾಜಿಕ್ ಮ್ಯಾನ್ ಅಂತ ನಾವೆಲ್ಲ ಹೇಳ್ತೀವಿ. ಆಕ್ಚುಲಿ ಅವ್ರು ಮ್ಯಾಜಿಕ್ ಮಾಡ್ತಾ ಇರಲ್ಲ, ಅವರ ಒಂದು ಟ್ರಿಕ್ ನ ಯೂಸ್ ಮಾಡ್ತಾ ಇರ್ತಾರೆ ಅಷ್ಟೇ, ಟ್ರಿಕ್ ನ ಪ್ರದರ್ಶನ ಮಾಡ್ತಾ ಇರ್ತಾರೆ, ನಾವ್ ಅದನ್ನ ಮ್ಯಾಜಿಕ್ ಅನ್ಕೊಂತಾ ಇರ್ತೀವಿ. ಅಗೈನ್ ಮೆಜಿಷಿಯನ್ ಅಂದ್ರೆ ಆತರ. ಸೊ ನೀವ್ ಯಾವ ತರ, ನಿಮಗ್ ಗೊತ್ತು ಯಾವ ತರ ಒಂದು ಪರ್ಸನ್ ನ ಅಟ್ರಾಕ್ಟ್ ಮಾಡ್ಕೋಬೇಕು. ಇನ್ಫ್ಯಾಕ್ಟ್ ನಿಮಗೆ ಅದ್ ಬೇಕೇ ಬೇಕು ಅಂತ ಮೇ ಬಿ ನಿಮ್ ಲೈಫಲ್ಲಿ ಹೆಂಗೆ ಅಂದ್ರೆ, ಟಿಲ್ ನಾವು ಏನಾದ್ರು ಒಂದ್ ಬೇಕು ಅಂದ್ರೆ ಅದು ರಿಲೇಶನ್ಶಿಪ್ ಆಗಿರ್ಬೋದು, ಏನಾದ್ರು ಒಂದು ಥಿಂಗ್ಸ್ ಆಗಿರ್ಬೋದು, ಲೈಕ್ ಮೊಬೈಲ್, ಸ್ಮಾಲ್ ಥಿಂಗ್ಸ್ ಲೈಕ್ ಅದೇ ಬಟ್ಟೆ ಬೇಕು. ಸಮ್ಟೈಮ್ಸ್ ನಿಮ್ಮ ಲುಕ್ಸ್ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರ, ನಾನು ಆತರ ಕಾಣ್ಬೇಕು, ಈ ತರ ಬಾಡಿ ನಾನು ಮಾಡ್ಕೊಬೇಕು. ನಿಮ್ಗೆ ಹೆಂಗೆ ಅಂತ ಅಂದ್ರೆ, ನಿಮಗೆ ಏನಾದ್ರು ಒಂದ್ಸತಿ ಬೇಕು ಅನ್ಸುತ್ತೆ, ಅದನ್ನ ಪಡ್ಕೊಳ್ಳೋದು ಮೇ ಬಿ ಅಷ್ಟು ಡಿಫಿಕಲ್ಟ್ ಇಲ್ಲ ನಿಮಗೆ ನಿಮ್ಮ ಲೈಫಲ್ಲಿ. ಇದನ್ನ ನೀವು ಕೂಡ ಅಬ್ಸರ್ವ್ ಮಾಡಿದ್ದೀರಾ ಫ್ರಮ್ ಚೈಲ್ಡ್ಹುಡ್. ಅಂದ್ರೆ ಏನಾದ್ರು ಒಂದು ಬೇಕು ಅಂತ ಹಠ ಇಟ್ಕೊಂಡು ಕೂತ್ರೆ ಸಮ್ ಆಫ್ ದಿ ಅದರ್ ವೇ ಯೂನಿವರ್ಸ್ ನಿಮಗೆ ಒಂದು ವೇನ ಮಾಡ್ಕೊಡುತ್ತೆ. ಅಂಡ್ ಆ ವೇ ನಿಮಗೆ ಚೆನ್ನಾಗಿ ಗೊತ್ತಿದೆ, ಹೆಂಗ್ ಹೋಗ್ಬೇಕು, ಯಾವ ತರ ಆ ವೇನ ಅಪ್ರೋಚ್ ಮಾಡ್ಬೇಕು, ಯಾವ ತರ ಆಪರ್ಚುನಿಟಿನ ಏನು ಪಡ್ಕೊಬೇಕು, ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನಿಮ್ದು ಮಾಡ್ಕೋಬೇಕು, ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಮೇ ಬಿ ಒಂದು ಓವರ್ ಕಾನ್ಫಿಡೆನ್ಸ್ ಇಂದನೋ ಲೈಕ್ ಆಗತ್ತೆ, ಆದಾಗ ನೋಡೋಣ ಆತರ ಒಂದು ಥಾಟ್ ಇಂದ ಇರ್ಬೋದು, ಅಥವಾ ಮೇ ಬಿ ನಿಮಗೆ ನೀವೇ ಅನ್ಕೊಂತಾ ಇರ್ಬೋದು, ಸ್ವಲ್ಪ ಬ್ರೇಕ್ ಕೊಡೋಣ ರಿಲೇಶನ್ಶಿಪ್ಗೆ, ಈ ತರ ಒಂದು ಥಾಟ್ ಪ್ರೊಸೆಸ್ ನಿಮ್ಮ ಮೈಂಡ್ ಅಲ್ಲಿ ಆಗ್ತಿರೋ ಪಾಸಿಬಿಲಿಟಿನೂ ಇದೆ. ಬಟ್ ದ ಥಿಂಗ್ ಈಸ್, ಡೀಪ್ ಡೌನ್ ಎಲ್ಲೋ ಒಂದ್ ಕಡೆ ಲವ್ ಅನ್ನೋದಕ್ಕೆ ಅನ್ಕೂಡ್ಲೆ ಒಂಥರ ನಿಮ್ನ ನೀವು ಹಿಂದೆ ಇಟ್ಕೊಂತಾ ಇದ್ದೀರಾ. ಸೊ ಒನ್ ಮೋರ್ ಥಿಂಗ್ ಈಸ್, ಡೆಫಿನೆಟ್ಲಿ ನಿಮ್ಮ ಹಾರ್ಟ್ ಕೇಳ್ತಾ ಇದೆ ಲವ್ ಬೇಕು ಅಂತ, ಬಟ್ ನೀವು ಬೇಡ, ಸ್ವಲ್ಪ ಟೈಮ್ ಕೊಡೋಣ, ಈ ತರ ಯೋಚನೆ ಮಾಡ್ತಾ ಇರೋದನ್ನ ನೋಡ್ತಾ ಇದೀನಿ. ಅಂಡ್ ಒನ್ ಮೋರ್ ಥಿಂಗ್ ಈಸ್, ನಿಮ್ಮೇಲೆ ನಿಮಗೆ ಟ್ರಸ್ಟ್ ಬರ್ತಾ ಇಲ್ಲ. ಆ ಕಮಿಟ್ಮೆಂಟ್ ಅಲ್ಲಿ ನಾನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ, ಕಮಿಟ್ಮೆಂಟ್ ನ ಚೆನ್ನಾಗಿ ನಾನು ಮೇಂಟೈನ್ ಮಾಡ್ತೀನಿ, ಈ ತರ ಒಂದು ಟ್ರಸ್ಟ್ ನಿಮ್ಮೇಲೆ ನಿಮಗೆ ಬರ್ತಾ ಇಲ್ಲ. ಬಿಕಾಸ್ ಫಸ್ಟ್ ಆಫ್ ಆಲ್ ನೀವು ಲವ್ ಅನ್ನೇ ನಂಬ್ತಾನೆ ಇಲ್ಲ. ಐ ಡೋಂಟ್ ನೋ ವೈ, ನೀವು ಯಾಕೆ ಇಂಥ ಒಂದು ಸ್ಟೇಜ್ ಅಲ್ಲಿ ಇದ್ದೀರಾ ಅಂತ. ಬಟ್ ಯು ಫೀಲ್ ಲೈಕ್ ಲವ್ ಅಂದ್ರೆ ಮ್ಯಾಜಿಕಲ್ ಎನರ್ಜಿ, ಅದೆಲ್ಲ ಹಳೆ ಕಾಲದಲ್ಲಿ ಆಯ್ತು, ಇವಾಗಿಲ್ಲ. ಮೇ ಬಿ ನಿಮ್ಮ ಒಂದು ಪಾಸ್ಟ್ ರಿಲೇಶನ್ಶಿಪ್ ಎಕ್ಸ್ಪೀರಿಯನ್ಸ್ ಇಂದ ಆಗಿರ್ಬೋದು ನೀವು ಈ ತರ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿರೋದು. ಸೊ ಡೆಫಿನೆಟ್ಲಿ ನೀವು ಯಾವ ತರ ಕೇಳ್ತಾ ಇದ್ದೀರಾ ಅಂದ್ರೆ ಗೈಸ್, ನಿಮಗೆ ಯಾವ ತರ ಒಂದು ರಿಲೇಶನ್ಶಿಪ್ ಬೇಕಂದ್ರೆ, ಸಮ್ವನ್ ನಿಮಗೊಂದು ಸೇಫ್ ಫೀಲ್ ಮಾಡಿಸ್ಬೇಕು, ನಿಮ್ಗೆ ಸ್ಪೆಷಲ್ ಫೀಲ್ ಮಾಡಿಸ್ಬೇಕು. ಅಟ್ ದ ಸೇಮ್ ಟೈಮ್ ಒಂದು ರಿಯಲ್ ರಿಲೇಶನ್ಶಿಪ್ ಫೀಲ್ ಆಗ್ಬೇಕು ನಿಮಗೆ. ಮೇ ಬಿ ಆ ರಿಯಲ್ ಥಿಂಗಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು. ದಟ್ಸ್ ಬ್ಯೂಟಿಫುಲ್. ಬಟ್ ದಿಸ್ ಈಸ್ ಯು, ನಿಮ್ಮ ಒಂದು ಎನರ್ಜಿ ಹಿಂಗಿದೆ, ನಿಮಗಿದು ಡಬಲ್ ಕನ್ಫರ್ಮೇಶನ್. ಬಟ್ ಲೆಟ್ಸ್ ಸಿ ಪರ್ಸ್ನಾಲಿಟಿ ನೋಡೋಣ. ನಿಮಗೆ ಈ ಪರ್ಸನ್ ಗೊತ್ತಿದ್ದಾರಾ, ಅವರ ಒಂದು ಪರ್ಸ್ನಾಲಿಟಿ ಬಗ್ಗೆ ಹೇಳೋಣ. ಯಾವ ಒಂದು ಮೂಮೆಂಟ್ ಅಲ್ಲಿ, ಯಾವ ಟೈಮಿಂಗ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ ನಿಮಗೆ ಲವ್. ಲೆಟ್ಸ್ ಸಿ ದಿಸ್ ಟ್ಯಾರೋ, ದಿಸ್ ಇಸ್ ಒರಾಕಲ್ ಡೆಕ್ ಅಂತಾನೆ ಹೇಳ್ಬೋದು, ಮೆಸೇಜಸ್ ಡೆಕ್. ಸೊ ಲೆಟ್ಸ್ ಸಿ ಪರ್ಸ್ನಾಲಿಟಿ ಬಗ್ಗೆ ಏನ್ ಮೆಸೇಜಸ್ ನಿಮಗೆ ಬರುತ್ತೆ ಅಂತ. ಲೆಟ್ಸ್ ಸಿ ಗೈಸ್. ಓಕೆ, ನಿಮಗೆ ಬಂದಿರೋದು ಒನ್ ಈಸ್ ಜೋಕರ್. ಜೋಕರ್ ಅನ್ಕೂಡ್ಲೆ ಒಂದು ಜೋಕರ್ ನಿಮ್ನ ಇಷ್ಟಪಡ್ತಾ ಇದ್ದಾನೆ ಆ ತರ ಅಲ್ಲ, ಟಾಕ್ಸ್ ಅಬೌಟ್ ಪರ್ಸ್ನಾಲಿಟಿ. ಅಂಡ್ ದ ಸೆಕೆಂಡ್ ಒನ್ ಈಸ್ 3 ನಂಬರ್ ಫ್ಲವರ್. ಓಕೆ, ಜೋಕರ್ ಮೇನ್ ಆಗಿ ಬಂದಿರೋದು ಫಸ್ಟ್ ಆಗಿ ನಮ್ಗೆ. ಮೇನ್ ಆಗಿ ಏನ್ ನೋಡ್ತಾ ಇದೀನಿ, ಒಂದು ಫನ್ ಲವಿಂಗ್ ಪರ್ಸನ್. ಈ ಪರ್ಸನ್ ಒಂದು ಸೀರಿಯಸ್ ಪರ್ಸನ್ ಅಲ್ಲ. ಸೊ ಯೂಶಲಿ ನೀವು ಇದನ್ನ ಈ ತರ ಒಂದು ಮಾತುಗಳನ್ನ ಕೆಲವೊಬ್ರು ಹೇಳೋದನ್ನ ಕೇಳಿಸ್ಕೊಂಡಿರ್ಬೋದು. ಲೈಕ್ ಯಾರು ತುಂಬಾ ನಗಾಡಿಸ್ತಾರೆ, ಯಾರು ತುಂಬಾ ನಗಿಸ್ತಾರೆ, ಯಾರು ತುಂಬಾ ಯಾವಾಗ್ಲೂ ನಗಾಡ್ತಾ ಇರ್ತಾರೆ, ಆಕ್ಚುಲಿ ಅವರ ಮನ್ಸಲ್ಲಿ ತುಂಬಾ ಡೀಪ್ ಪೇನ್ ತುಂಬಿಕೊಂಡಿರುತ್ತೆ, ಅದನ್ನ ಅವರು ತೋರ್ಸಲ್ಲ ಅಷ್ಟೇ. ಲೈಕ್ ಈ ತರ ಒಂದು ಹೇಳೋದನ್ನ ನೀವು ಕೇಳಿರ್ಬೋದು ಕೂಡ. ಸೊ ಐ ಫೀಲ್ ಈ ಪರ್ಸನ್ ಲೈಫಲ್ಲೂ ಸಮಥಿಂಗ್ ನೆಗೆಟಿವ್ ಸಿಚುವೇಶನ್ ಎಕ್ಸ್ಪೀರಿಯನ್ಸ್, ಒಂದು ಪೇನ್ಫುಲ್ ಸಿಚುವೇಶನ್ ಈ ತರ ಆಗಿರೋ ಪಾಸಿಬಿಲಿಟಿ ಇದೆ. ಮೇ ಬಿ ಅವ್ರು ಆ ಒಂದು ಪೇನ್ ಯಾರಿಗೂ ಹೇಳ್ಕೊಳ್ಳ. ಇಟ್ಸ್ ದಟ್ ಏನ್ ಒಬ್ಬೊಬ್ರು ಇರ್ತಾರೆ, ಅವರು ನೋವಲ್ಲಿದ್ದಾರೆ ಅನ್ಕೂಡ್ಲೆ ಸಮಟೈಮ್ಸ್ ಅದನ್ನ ಪದೇ ಪದೇ ಹೇಳ್ಕೊಳ್ಳೋದು, ಯಾರಾದ್ರೂ ಬಂದ್ ಸರಿ ಮಾಡ್ತಾರೆ, ಯಾರಾದ್ರೂ ಒಬ್ರು ಬಂದ್ ಧೈರ್ಯ ತುಂಬಿಸ್ತಾರೆ, ಈ ತರ ಯೋಚನೆ ಮಾಡೋರು ಇರ್ತಾರೆ. ಬಟ್ ಇವ್ರು ಯಾವ ತರ ಅಂದ್ರೆ, ಆ ನೋವಲ್ಲೇ
ಅವ್ರಿಗವರೇ ಧೈರ್ಯ ತುಂಬಿಸ್ಕೊಂತಾರೆ. ಲೈಕ್ ಇನ್ನೊಬ್ರು ಬಂದ್ಬಿಟ್ಟು ಧೈರ್ಯ ಹೇಳಿ, ಇನ್ನೊಬ್ರು ಬಂದ್ಬಿಟ್ಟು ಏನೋ ಸಾಂತ್ವನ ಹೇಳಿ ಅಂತಾರಲ್ವಾ, ಆ ತರ ಎಕ್ಸ್ಪೆಕ್ಟ್ ಮಾಡಲ್ಲ ಈ ಪರ್ಸನ್. ಅವ್ರಿಗವ್ರೆ ಒಂದು ಧೈರ್ಯ ತುಂಬಿಸ್ಕೊಳ್ಳೋದು, ಅವ್ರಿಗವ್ರೆ ಬೆಟರ್ ಫೀಲ್ ಮಾಡ್ಕೊಳ್ಳೋದು, ಈ ತರ ಪರ್ಸನ್. ಅವ್ರ ಕಷ್ಟ ಅವ್ರದೇ ಆಗ್ಬೇಕು, ಅವ್ರ ಕಷ್ಟ ಇನ್ಯಾರ್ದು ಆಗ್ಬಾರ್ದು. ಯಾವಾಗ್ಲೂ ಕೂಡ ಅವ್ರ ಕಷ್ಟನ ಇನ್ನೊಬ್ರಿಗೆ ಹಾಕೋದಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಈ ತರ ಒಂದು ಪರ್ಸನ್ ಆಗಿರ್ತಾರೆ. ಮೋಸ್ಟ್ ಆಫ್ ದ ಟೈಮ್ ನಗಾಡ್ಕೊಂಡೇ ಇರ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಒಂದು ಲೈಫ್ ನ ಒಂದು ಲೈಟ್ ವೇ ಅಲ್ಲಿ ತಗೊಂತಾರೆ, ಸೀರಿಯಸ್ ವೇ ಅಲ್ಲಿ ತಗೊಳಲ್ಲ ಇವರು. ಈ ತರ ಒಂದು ಪರ್ಸನ್ ಆಗಿರ್ತಾರೆ ಮೇನ್ ಆಗಿ. ನಗಾಡೋದಂದ್ರೆ ಇವ್ರಿಗೆ ತುಂಬಾ ಇಷ್ಟ. ಅಂದ್ರೆ ಲೈಕ್ ನಗಾಡಂದ್ರೆ ಯಾವಾಗ ನಗಾಡ್ತಾನೆ ಆ ತರ ಅಲ್ಲ, ಲೈಕ್ ಲೈಫ್ ನ ತುಂಬಾ ಫನ್ ವೇ ಅಲ್ಲಿ ತಗೊಂತಾರೆ. ಎಲ್ಲದನ್ನು ಸೀರಿಯಸ್ ಆಗಿ ತಗೊಳಲ್ಲ, ಪ್ಲೇಫುಲ್. ಒಂದು ಇವಾಗ ಮಕ್ಳು ಸ್ವಭಾವ ಇವ್ರಿಗೆ ಜಾಸ್ತಿ ಅನ್ಬೋದು. ಲೈಕ್ ದೊಡ್ಡವರೆಲ್ಲ ಹೆಂಗೆ ಯಾವಾಗ್ಲೂ ಸೀರಿಯಸ್ ಆಗಿರ್ತಾರೆ, ಯಾವಾಗ್ಲೂ ದೊಡ್ಡ ದೊಡ್ಡ ಮಾತನಾಡ್ತಾ ಇರ್ತಾರೆ. ಬಟ್ ಏನು ಆ ಒಂದು ಚೈಲ್ಡಿಶ್ ಬಿಹೇವಿಯರ್ ಇರೋರು ಅಷ್ಟೆಲ್ಲ ಸೀರಿಯಸ್ ಆಗಿ ತಗೊಳಲ್ಲ ಲೈಫ್ನ. ಯಾವಾಗ ಸೀರಿಯಸ್ ಆಗಿ ತಗೋಬೇಕು ಅವಾಗ ತಗೊಂತಾರೆ. ಯಾವಾಗ್ಲೂ ಬೈಕೊಂಡೇ ಇರೋದು, ಯಾವಾಗ್ಲೂ ಇನ್ನೊಬ್ರಿಗೆ ಹೇಳ್ಕೊಂಡೇ ಇರೋದು, ಯಾವಾಗ್ಲೂ ಇನ್ನೊಬ್ರನ್ನ ತುಳಿತಾನೆ ಇರೋದು, ದಟ್ಸ್ ನಾಟ್ ಈ ಪರ್ಸನ್ ಅಲ್ಲ. ಇವಾಗ ಇವ್ರಿಗೆ ಹೆಂಗೆ ಒಬ್ರು ಬಂದ್ಬಿಟ್ಟು ಏನಾದ್ರು ಖುಷಿ ವಿಚಾರ, ಅವ್ರ ಸಕ್ಸಸ್ ವಿಚಾರ ಹೇಳಿದ್ರೆ ಡೆಫಿನೆಟ್ಲಿ ಇವ್ರಿಗೆ ತುಂಬಾನೇ ಖುಷಿ ಆಗತ್ತೆ. ಇನ್ನೊಬ್ರು ಖುಷಿಲೇ ಇವರ ಖುಷಿ ನೋಡುವಂತ ಒಂದು ಪರ್ಸನ್. ಅಗೇನ್ ಫ್ಲಾರ್ ಬಂದಿರೋದ್ರಿಂದ ಐ ಫೀಲ್ ನಿಮಗೆ ಈ ಪರ್ಸನ್ ಗೊತ್ತಿದ್ದಾರೆ. ಐ ಫೀಲ್ ಸಮ್ಹೌ ನಿಮಗೂ ಇವ್ರ ಕಂಡ್ರೆ ಒಂಥರ ನಿಮಗೂ ಇಷ್ಟ ಇದೆ. ಇಟ್ಸ್ ನಾಟ್ ದಟ್ ಯಾರೋ ಒಬ್ರು ಸ್ಟ್ರೇಂಜರ್ ಆನ್ಲೈನ್ ಅಲ್ಲಿ ನಿಮ್ನ ಇಷ್ಟಪಡ್ತಾ ಇರೋದು, ಆನ್ಲೈನ್ ಅಲ್ಲಿ ಕನೆಕ್ಟ್ ಆಗಕ್ಕೆ ಟ್ರೈ ಮಾಡ್ತಾ ಇರೋದು, ಆ ತರ ಅಲ್ಲ ಅನ್ಸ್ತಾ ಇದೆ. ಬಿಕಾಸ್ ಐ ಫೀಲ್ ನಿಮಗೆ ಇವ್ರು ಚೆನ್ನಾಗಿ ಗೊತ್ತಿದೆ, ನೀವು ಮಾತುಕತೆ ಕೂಡ ಆಗಿದೆ. ಒಂದು ಕ್ಲೋಸ್ ಬಾಂಡಿಂಗ್ ಅಲ್ಲಿ, ಒಂದು ಗುಡ್ ಫ್ರೆಂಡ್ಶಿಪ್ ಆ ತರ ನೀವಿರೋ ಪಾಸಿಬಿಲಿಟೀಸು ಇದೆ. ಮೇ ಬಿ ಅವ್ರು ಹೇಳ್ಕೊಂಡಿಲ್ಲ ನಿಮಗೆ ಅವ್ರ ಫೀಲಿಂಗ್ಸ್ ನ, ಬಟ್ ಐ ಫೀಲ್ ನಿಮಗೆ ಇವ್ರು ಗೊತ್ತು. ಅಟ್ಲೀಸ್ಟ್ ಇವ್ರ ಜೊತೆ ನೀವು ಮಾತಾಡಿದ್ದೀರಾ. Definitely you know this person. So let's see. ಟ್ಯಾರೋ ಕಡೆಯಿಂದ ನೋಡೋಣ ಗೈಸ್. ನನಗೆ ಅಷ್ಟೊಂದು ಲೈಕ್ ಪರ್ಟಿಕ್ಯುಲರ್ ಆಗಿ ಬರ್ತಾ ಇಲ್ಲ. ಸೊ ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ಇವರ ಒಂದು ಪರ್ಸನಾಲಿಟಿ ಬಗ್ಗೆ ನೋಡೋಣ. ಟ್ಯಾರೋ ಕಡೆಯಿಂದ ಲೆಟ್ಸ್. ಓಕೆ, ದೇರ್ ಈಸ್ 3 of Swords ರಿವರ್ಸ್. ನಾನು ಮುಂಚೆನೆ ಹೇಳಿದೆ ಇವ್ರ ಲೈಫಲ್ಲಿ ಒಂದು ಪೇನ್ಫುಲ್ ಸಿಚುವೇಶನ್ ಇತ್ತು. ಬಟ್ ದ ಬೆಸ್ಟ್ ಪಾರ್ಟ್ ಬಂದ್ಬಿಟ್ಟು ವಾಟ್ ಡು ವಿ ಹ್ಯಾವ್ ಹಿಯರ್ ಇಸ್ ಸ್ಟ್ರೆಂತ್. ಸೊ ಎಮೋಷನಲಿ ವೆರಿ ಸ್ಟ್ರಾಂಗ್ ಆಗಿದ್ದಾರೆ. ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಅಗೇನ್ ಸ್ಟ್ರೆಂತ್ ಅಂದ್ರೆ ಅದೇನೆ, ಅವರಲ್ಲಿರೋ ಸ್ಟ್ರೆಂತ್ ನ ನೋಡ್ತಾರೆ, ಬಿಟ್ರೆ ಪಕ್ಕದಲ್ಲಿರೋ ಸ್ಟ್ರೆಂತ್ ಅನ್ನು ನೋಡ್ಕೊಂಡು ಇವರು ಜೀವನ ಮಾಡೋರಲ್ಲ. ಸೊ ದ ಬೆಸ್ಟ್ ಪಾರ್ಟ್ ಈ ಪರ್ಸನ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನಿಮ್ಮ ಸಿಚುವೇಶನ್ ಹಿಂಗಿದೆ. ಲೈಕ್ ನೀವು ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡ್ತಾ ಇಲ್ಲ ಯಾರನ್ನೋ. ಬಟ್ ಈ ಪರ್ಸನ್ ಸಿಚುವೇಶನ್ ಹೆಂಗಿದೆ ಅಂದ್ರೆ, ಮೇ ಬಿ ನೀವು ಕೂಡ ಒಂದು ಪೇನ್ಫುಲ್ ಸಿಚುವೇಶನ್. ಐ ಫೀಲ್ ನೀವಿಬ್ರು ಒಂಥರ ಎಕ್ಸಾಕ್ಟ್ ಸಿಚುವೇಶನ್. ಅಂದ್ರೆ ಒಬ್ರು ಹಾರ್ಟ್ ಬ್ರೇಕ್ ಮಾಡಿರೋ ಸಿಚುವೇಶನ್, ಒಬ್ರು ಲವ್ ಅಂತ ಬಂದಾಗ ಒಂದು ಹಾರ್ಟ್ ಬ್ರೇಕ್ ಸಿಚುವೇಶನ್ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದೀರಾ. ಅಂಡ್ ಎಟ್ ದ ಸೇಮ್ ಟೈಮ್ ಈ ಪರ್ಸನ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಐ ಫೀಲ್ ಈ ಪರ್ಸನ್ ಹೆಂಗ್ ಫೀಲ್ ಆಗ್ತದೆ ಅಂದ್ರೆ, ಗೊತ್ತಿದ್ದೋ ಗೊತ್ತಿಲ್ದೇನೋ ನಿಮ್ ಜೊತೆ ಮಾತಾಡ್ತಾ, ನಿಮ್ ಜೊತೆ ಶೇರ್ ಮಾಡ್ಕೊಂತ, ಎಲ್ಲ ಒಂದ್ ಕಡೆ ನೀವು ಅವ್ರ ಪೇನ್ಗೆ ಒಂದು ಮೆಡಿಸಿನ್ ತರ ಆಗೋಗ್ಬಿಟ್ಟಿದೀರಾ. ಅವ್ರ ಕಾಯಿಲೆಗೆ ಮೆಡಿಸಿನ್ ತರ ಆಗೋಗ್ಬಿಟ್ಟಿದೀರಾ. ಒಂದು ಥೆರಪಿ ತರ ಆಗ್ಬಿಟ್ಟಿದೀರಾ. ಅವ್ರಿಗೇನೆ ಗೊತ್ತಿರ್ಲಿಲ್ಲ. ಲೈಕ್ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ, ನಿಮ್ ಜೊತೆ ಮಾತಾಡಿದ್ರೆ, ನಿಮ್ ಜೊತೆ ಕಾಲ ಕಳೆದ್ರೆ ನನಗೆ ಇಷ್ಟೊಂದು ರಿಲೀಫ್ ಆಗುತ್ತೆ ಅಂತ ಮೇ ಬಿ ಅವ್ರಿಗೂ ಗೊತ್ತಿರ್ಲಿಲ್ಲ. ಬಟ್ ರೀಸೆಂಟ್ ಆಗಿ ಅದು ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಬಟ್ ಬೆಸ್ಟ್ ಪಾರ್ಟ್ ಇಸ್ ಈ ಪರ್ಸನ್ ಪಾಸ್ಟ್ ಅಲ್ಲೇ ಸ್ಟಿಕ್ ಆನ್ ಆಗಿಲ್ಲ. ಅಂದ್ರೆ ಅಯ್ಯೋ ನನಗೆ ಹಿಂಗ್ ಮಾಡಿದ್ರು, ಅಯ್ಯೋ ಕೈ ಕೊಟ್ರು, ಅಯ್ಯೋ ನನಗೆ ಮೋಸ ಮಾಡಿದ್ರು, ಅಯ್ಯೋ ಲವ್ ನನಗೆ ಹಿಂಗ್ ಮಾಡ್ತು, ಈ ತರ ಅಯ್ಯೋ ಅನ್ಕೊಂಡಿಲ್ಲ. ಬಟ್ ರೆಡಿ ಫಾರ್ ಸಮಥಿಂಗ್ ನ್ಯೂ. ಅಂದ್ರೆ ಈ ಪರ್ಸನ್ ಇವಾಗ ಹಾರ್ಟ್ ನ ಓಪನ್ ಮಾಡ್ತಾ ಇದಾರೆ. ಲೈಕ್ ಬಿಫೋರ್ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಕೊಂಡಿದ್ರು, ಲವ್ ಏನು ಬೇಡ. ಮೇ ಬಿ ನಿಮ್ ಜೊತೆ ಮಾತಾಡ್ತಾ, ಟೈಮ್ ಸ್ಪೆಂಡ್ ಮಾಡ್ತಾ, ಅವ್ರಿಗೆ ಕಳ್ದು ಹೋಗಿದ ಒಂದು ಹೋಪ್ಸ್ ವಾಪಸ್ ಬರ್ತಿರೋದು ಲವ್ ಬಗ್ಗೆ. ಐ ಫೀಲ್ ಇವಾಗ ಇವರು ಓಪನ್ ಅಪ್ ಆಗ್ತಾ ಇದ್ದಾರೆ. ಯುನೋ ಲವ್ಗೆ ಆಗಿರ್ಬೋದು, ಒಂದು ಹೊಸ ರಿಲೇಶನ್ಶಿಪ್ಗೆ ಆಗಿರ್ಬೋದು, ಓಪನ್ ಅಪ್ ಆಗ್ತಾ ಇದ್ದಾರೆ. ಬಟ್ ನಿಮ್ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡೋದು, ಇಟ್ಸ್ ಲೈಕ್ ಎಲ್ಲೋ ಒಂದ್ ಕಡೆ ಅವರಿಗೆ ಲವ್ ಬಗ್ಗೆ ಒಂದು ಹೊಸ ಬಿಲೀಫ್ ಸಿಸ್ಟಮ್, ಹೊಸ ನಂಬಿಕೆ ಶುರು ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಮೇ ಬಿ
ನೀವು ಅವ್ರ ಜೊತೆ ಮಾತಾಡ್ತಿರ್ಬೇಕಾರೆ, ಟೈಮ್ ಸ್ಪೆಂಡ್ ಮಾಡ್ಬೇಕಾರೆ ಎಲ್ಲೋ ಒಂದ್ ಕಡೆ ನೀವು ಹೇಳಿದ್ರಿ ಅನ್ಸುತ್ತೆ. ಅಂದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಧೈರ್ಯ ತುಂಬಿಸ್ತೀರಾ ಅನ್ಸುತ್ತೆ ಮಾತಾಡ್ಬೇಕಾದ್ರೆ. ಅದೆಲ್ಲದೂ ಅವ್ರಿಗೆ ಒಂಥರ ಬೂಸ್ಟ್ ಅಪ್ ಮಾಡ್ತಾ ಇದೆ ಇನ್ ಜನರಲ್ ಆಗಿ. ಅದೆಲ್ಲದೂ ಅವ್ರಿಗೆ ಒಂದ್ ಕಡೆ ಮುಂಚೆ ಇಲ್ದಿದ್ದೊಂದು ನಂಬಿಕೆನ ಮತ್ತೆ ನೀವು ತುಂಬಿಸ್ತಾ ಇದ್ದೀರಾ ಒಂದಲ್ಲ ಒಂದ್ ರೀತಿಲಿ. ಇಟ್ಸ್ ಲೈಕ್ ಏನ್ ಗೊತ್ತಾ, ಇವಾಗ ಏನಾಗುತ್ತೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೇ ನಾವು ತಗೊಂಡ್ರೆ ತುಂಬಾ ಜನನ ನಾವು ಎವ್ರಿ ಡೇ ನೋಡ್ಬೇಕು, ತುಂಬಾ ಜನ ಜೊತೆ ಅವರ ಒಂದು ಕಂಟೆಂಟ್ ಬರ್ಲಿ ಅಂತ ನಾವು ವೇಟ್ ಮಾಡ್ತಾ ಇರ್ತೀವಿ. ಗೊತ್ತಿದ್ದು ಗೊತ್ತಿಲ್ದನೋ ಅದು ನಮಗೆ ಥೆರಪಿ ಆಗೋದಕ್ಕೆ ಶುರು ಆಗುತ್ತೆ. ಅವ್ರು ಮಾತಾಡೋ ರೀತಿ, ಅವರು ಏನೋ ಫೀಲಿಂಗ್ಸ್ ಬಗ್ಗೆ ಹೇಳೋದು, ಎಲ್ಲೋ ಒಂದ್ ಕಡೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಮ್ಮ ಲೈಫ್ ಅವ್ರಿಗೆ ರಿಲೇಟ್ ಆಗ್ತಾ ಇದೆ, ಅವ್ರು ಹೇಳೋದಕ್ಕೆ ರಿಲೇಟ್ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಸಮಥಿಂಗ್ ಅವರು ಅವರಿಂದ ನಿಮಗೆ ಒಂಥರ ಲೈಕ್ ನಿಮ್ಮಿಂದ ಅವ್ರಿಗೆ ಒಂಥರ ಥೆರಪಿಯಾಟಿಕ್ ತರ, ಅಂದ್ರೆ ಅವರ ಒಂದು ಪೇನ್ ನ ನೀವು ಕಿತ್ಕೊಂಡು ಎಳಿತಾ ಇದ್ದೀರಾ. ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಹಗುರ ಫೀಲ್ ಮಾಡಿಸ್ತಾ ಇದ್ದೀರಾ, ಭಾರ ಇದ್ದಿದ್ ಹಾರ್ಟು ಹಗುರ ಆಗ್ತಾ ಇದೆ. ದಟ್ ಈಸ್ ವೈ ಅವ್ರಿಗೆ ನಿಮ್ ಜೊತೆ ಒಂಥರ ಹೀಲಿಂಗ್ ಫೀಲ್ ಆಗುತ್ತೆ. ಏನೋ ಫೋರ್ಸ್ಫುಲಿ ನಿಮ್ ಜೊತೆ ಮಾತಾಡೋದಷ್ಟೇ ಅಲ್ಲ, ಫೋರ್ಸ್ಫುಲಿ ಟೈಮ್ ಸ್ಪೆಂಡ್ ಮಾಡೋದಷ್ಟೇ ಅಲ್ಲ, ಇಷ್ಟಪಟ್ಟು ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಐ ಫೀಲ್ ನಿಮಗೆ ಅವ್ರ ಪೇನ್ ಚೆನ್ನಾಗಿ ಅರ್ಥ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅವ್ರಿಗೆ ನಿಮ್ಮ ಪೇನ್ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ದೇರ್ ಇಸ್ ಅ ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್, ವೆರಿ ಮೆಚೂರ್ಡ್ ಅಂಡರ್ಸ್ಟ್ಯಾಂಡಿಂಗ್. ತುಂಬಾ ಸಿಮಿಲಾರಿಟೀಸ್ ಕೂಡ ಇದೆ. ಮೇ ಬಿ ಇಟ್ ಡಸಂಟ್ ನೆಸೆಸರಿಲಿ ಹ್ಯಾವ್ ಟು ಬಿ ಲೈಕ್ ನಿಮಗೆ ಯಾವುದೋ ಒಂದು ಸಿಚುವೇಶನ್ ಆಗಿತ್ತು ಅನ್ಸುತ್ತೆ ಪಾಸ್ಟ್ ಅಲ್ಲಿ, ಜನರು ಹೆಂಗೆ ನಿಮ್ನ ಟ್ರೀಟ್ ಮಾಡಿದ್ರು ಅಂದ್ರೆ ಒಂಥರ ನಿಮ್ಮ ಮೇಲೆ ನಿಮಗೆ ಡಿಮೋಟಿವೇಟ್, ಓಕೆ ನಾನೇ ಸ್ವಲ್ಪ ಕಡಿಮೆನೋ, ನಾನೇ ಸರಿ ಇಲ್ಲ, ಅಥವಾ ನಾನೇ ಸ್ವಲ್ಪ ಕಮ್ಮಿ, ಎಲ್ಲರಿಗೂ ಕಂಪೇರ್ ಮಾಡೋದು. ತುಂಬಾ ಜನ ಮೇ ಬಿ ನಿಮಗೆ ನಿಮ್ಮಲ್ಲಿ ಇರೋ ಒಂದು ನೆಗೆಟಿವಿಟಿ ಅಥವಾ ನಿಮ್ಮಲ್ಲಿ ಏನಿಲ್ಲ ಅದನ್ನ ತೋರಿಸ್ತಾ ಇದ್ರು. ಮೇ ಬಿ ಅದೆಲ್ಲ ನೋಡ್ತಾ ನೋಡ್ತಾ ನಿಮಗೆ ಫೀಲ್ ಆಗಿದೆ ಪ್ರಾಬಬ್ಲಿ ಸಮಥಿಂಗ್ ಈಸ್ ಲ್ಯಾಕಿಂಗ್, ನಾನೇ ಕಾನ್ಫಿಡೆನ್ಸ್ ಇಲ್ಲ ನನಗೆ, ನಾನು ಕೆಲಸ ಸರಿ ಮಾಡಲ್ಲ, ನಾನು ದಿ ಬೆಸ್ಟ್ ಅಲ್ಲ, ಈ ಥರ ಎಲ್ಲ ನೀವೇ ಅನ್ಕೊಂಡಿದ್ರಿ. ಬಟ್ ಈ ಒಂದು ಪರ್ಸನ್ ನಿಮ್ಮ ಲೈಫಿಗೆ ಬಂದ್ಮೇಲೆ ಒಂಥರ ನಿಮಗೆ ರಿಯಲೈಸ್ ಮಾಡಿಸ್ತಾ ಇದ್ದಾರೆ, ಓಕೆ ಯು ಆರ್ ಆಲ್ಸೋ ಬೆಸ್ಟ್, ನಿಮ್ಮಲ್ಲಿ ಬೆಸ್ಟ್ ಥಿಂಗ್ಸ್ ಇದೆ, ಏನಿಲ್ಲ ಅದ್ರ ಮೇಲೆ ಫೋಕಸ್ ಮಾಡೋದಲ್ಲ, ನಿಮ್ಮಲ್ಲಿ ಅವು ಬೇರೆಯವ್ರ ಜೊತೆ ಇಲ್ದಿರೋದು ನಿಮ್ ಜೊತೆ ಈ ತರ ಇದೆ, ಯು ಆರ್ ಬೆಸ್ಟ್ ಇನ್ ದಟ್, ಅದ್ರ ಮೇಲೆ ಫೋಕಸ್ ಮಾಡೋದು. ಏನೋ ಪಾಸಿಟಿವಿಟಿ ಮೇಲೆ ಫೋಕಸ್ ಮಾಡೋದಕ್ಕೆ ಈ ಪರ್ಸನ್ ಕೂಡ ನಿಮಗೆ ಹೆಲ್ಪ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ದಟ್ಸ್ ಅಮೇಝಿಂಗ್. ಓಕೆ, ಲೆಟ್ಸ್ ಸಿ ಗೈಸ್, ಲೆಟ್ಸ್ ಸಿ ಇವಾಗ ಟೈಮಿಂಗ್ಸ್ ನೋಡೋಣ. ಯಾವಾಗ ಈ ಪರ್ಸನ್ ಯಾವಾಗ ಕನ್ಫ್ರಂಟ್ ಮಾಡ್ತಾರೆ, ಅಂದ್ರೆ ಮೇ ಬಿ ಹೇಳ್ಕೊಂತಾರೆ, ಯಾವಾಗ ಹೇಳ್ಕೋಬಹುದು ಅವರು ನಿಮ್ ಜೊತೆ ಫೀಲಿಂಗ್ಸ್ನ, ಯಾವಾಗ ಶೇರ್ ಮಾಡ್ಬೋದು, ಅಥವಾ ಯಾವಾಗ ಈ ನಿಮ್ಮಿಬ್ರು ಮಧ್ಯೆ ಒಂದು ಕ್ಲಾರಿಟಿ ಸಿಗುತ್ತೆ. ಯುನೋ, ಲೆಟ್ಸ್ ಸಿ ಗೈಸ್. Okay, we got expect powerful change, new moon eclipse. ಒಂದು ಗ್ರಹಣ ಮಾರ್ಚ್ ಅಲ್ಲಿ ಆಯ್ತು ಅನ್ಸುತ್ತೆ, ರೈಟ್? ಎಸ್, ಮಾರ್ಚ್ ಅಲ್ಲಿ ಒಂದು ಗ್ರಹಣ ಆಗಿದೆ. ನೆಕ್ಸ್ಟ್ ಬರೋದು ಐ ಗೆಸ್ ಇಟ್ ಸೆಪ್ಟೆಂಬರ್, ನನ್ ನೆನಪಿದೆ ಕರೆಕ್ಟ್ ಆಗಿ, ಬಿಕಾಸ್ ನನ್ನ ಬರ್ತ್ ಮಂತ್ ಅದು. ಅವಾಗ ಒಂದು ಗ್ರಹಣ, ಯಾವಾಗ್ಲೂ ನನ್ನ ಬರ್ತ್ ಮಂತ್ ಅಲ್ಲಿ ಒಂದು ಗ್ರಹಣ ಇದ್ದೇ ಇರುತ್ತೆ ಸೆಪ್ಟೆಂಬರ್ ಅಲ್ಲಿ, ದಟ್ ಇಸ್ ಫಾರ್ ಶೋರ್. ಅವಾಗ್ಲೇ ಲಿಯೋ ಐ ಗೆಸ್ ಈ ಸತಿ ಕನ್ಯಾ ರಾಶಿ ಅಥವಾ ಸಿಂಹ ರಾಶಿ ಆಗ್ತದೆ. ಸೊ ಓಕೆ, ಲೆಟ್ಸ್ ಥಿಂಕ್ ಅಬೌಟ್ ಇಟ್. ಒನ್ ಥಿಂಗ್ ಇಸ್ ಫಾರ್ ಶೋರ್, ಈ ಪರ್ಸನ್ ಟೈಮ್ ತಗೊಂತಾರೆ ರಿವೀಲ್ ಮಾಡೋದಕ್ಕೆ, ಓಪನ್ ಅಪ್ ಆಗೋದಕ್ಕೆ, ಅಥವಾ ಇಬ್ರಿಗೊಬ್ರು ತುಂಬಾ ಕಂಫರ್ಟ್ ಫೀಲ್ ಮಾಡಿಸಿ ಅಂಡ್ ಫೈನಲಿ ಅವರ ಫೀಲಿಂಗ್ಸ್ನ ನಿಮ್ಮ ಜೊತೆ ಹೇಳ್ಕೊಡೋದಕ್ಕೆ, ಎಮೋಷನ್ಸ್ನ ಹೇಳ್ಕೊಡೋದಕ್ಕೆ ಟೈಮ್ ತಗೊಂತಾರೆ. ಅರೌಂಡ್ ಸೆಪ್ಟೆಂಬರ್ 2025, ಇದೇ ವರ್ಷ ಆಬ್ವಿಯಸ್ಲಿ, ಬಟ್ ಸೆಪ್ಟೆಂಬರ್ ತನಕ ಇವರು ಟೈಮ್ ತಗೊಂತಾರೆ. ಇಟ್ ವಿಲ್ ಟೇಕ್ ಟೈಮ್. ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೇನೆ, ನೀವಿಬ್ರು ರೆಗ್ಯುಲರ್ ಬೇಸಿಸ್ ಆಗಿ ಮಾತಾಡ್ತೀರಾ, ಅಥವಾ ನೀವಿಬ್ರು ಅಟ್ಲೀಸ್ಟ್ ಕನೆಕ್ಟ್ ಆಗಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ, ದಟ್ ಈಸ್ ಫಾರ್ ಶೋರ್. ಒಬ್ರಿಗೊಬ್ರು ಗೊತ್ತಿದ್ದಾರೆ. ಲೈಕ್ ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡೋದು, ಡೈರೆಕ್ಟ್ ಆಗಿ ಹೇಳ್ಕೊಳ್ಳೋದು ಸೆಪ್ಟೆಂಬರ್ ಅಲ್ಲಿ, ದಟ್ ಈಸ್ ಫಾರ್ ಶೋರ್. ಬಟ್ ಕೀಪಿಂಗ್ ದಟ್ ಅಸೈಡ್, ಐ ಫೀಲ್ ಅಂದ್ರೆ ಇಟ್ಸ್ ಅ ಗುಡ್ ಥಿಂಗ್. ಅಂದ್ರೆ ಸೆಪ್ಟೆಂಬರ್ ವರೆಗೂ ಈ ಪರ್ಸನ್ ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಯಾವ ಟೈಮಲ್ಲೂ ಗಿವ್ ಅಪ್ ಮಾಡಿ ಹೋಗಲ್ಲ, ಯಾವ ಟೈಮಲ್ಲೂ ಇಲ್ಲ ಇದು ವರ್ಕೌಟ್ ಆಗಲ್ಲ ಅಂತ ಬಿಟ್ಟು ಹೋಗಲ್ಲ. ದಟ್ಸ್ ಗ್ರೇಟ್ ಥಿಂಗ್.
ದಟ್ಸ್ ಅಮೇಝಿಂಗ್. ಸೊ ನಿಮಗೇನು ಅನ್ಸುತ್ತೆ ಹೇಳಿ ಈ ಒಂದು ಮೆಸೇಜ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. Love you all. Bye-bye.